ಬೇಸಿಗೆಯಲ್ಲಿ ಬರ ಆವರಿಸಿದ್ರೂ ನಾಗರಿಕರಿಗೆ ನೀರು ಹಾಗೂ ಜಾನುವಾರುಗಳಿಗೆ ನೀರು ಜೊತೆಗೆ ಮೇವನ್ನ ಒದಗಿಸುವುದರಲ್ಲಿ ವಿಫಲ ಆಗಿರುವಂತಹ ಜಿಲ್ಲಾಡಳಿತದ ವಿರುದ್ಧ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಶೈಲೇಂದ್ರ ಹಾಗೂ ಅರ್ಪುರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿದ್ದಂಥ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಖಾಲಿ ಬಿಂದಿಗೆಗಳನ್ನು ಹಿಡಿದು ಅಧಿಕಾರಿಗಳು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಕಳೆದ ಹಲವಾರು ವರ್ಷಗಳಿಂದ ಮಾರ್ಟಳ್ಳಿ ವ್ಯಾಪ್ತಿಯಲ್ಲಿ ಬರ ಆವರಿಸಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಸರ್ಕಾರ ಬೇಸಿಗೆಯಲ್ಲಿ ಜನರಿಗೆ ಹಾಗೂ ಜಾನುವಾರುಗಳಿಗೆ ಮೇವು ಹಾಗೂ ನೀರಿನ ಸಮಸ್ಯೆ ಉಂಟಾಗದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರೂ ಜಿಲ್ಲಾಡಳಿತ ನೀರಿನ ಸಮಸ್ಯೆ ಹಾಗೂ ಜಾನುವಾರುಗಳಿಗೆ ನೀರು ಮತ್ತು ಮೇವಿನ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲ ಆಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದಕ್ಕೆ ದನ ಕರುಗಳಿಗೆ ಜಾನುವಾರುಗಳಿಗೆ ತಲುಪಿಸಬೇಕು, ಶುದ್ಧ ಕುಡಿ ನೀರು ಕುಡಿಗೆ ತಲುಪಿಸಬೇಕು. ಬರೀ 10 ರೂಪಾಯಿ ಬಾಟ್ಲಿ 20 ರೂಪಾಯಿ ಬಾಟ್ಲು ಎಲ್ಲಿಯಾದೋ ನೀರು ಬಂದು ಇಲ್ಲಿ ಕಾಸಿಗೆ ಕೊಡ್ತಾವ್ರೆ ಎಲ್ಲರೂ ಗಿರಿಯವರು. ಅದೇ ರೀತಿ ಸರ್ಕಾರ ನಿಮ್ಮ ಇಲಾಖೆಯಿಂದ ಯಾಕೆ ಕೊಡಬಾರ್ದು ಶುದ್ಧ ಕುಡಿ ನೀರು? ಅದನ್ನ ಶುದ್ಧ ಕುಡಿ ನೀರು ಟ್ಯಾಂಕರ್ ತಲುಪಿಸಿ, ಕಾವೇರಿ ನೀರು ಜಾನುವಾರಿಗೆ ತಲುಪಿಸಿ, ಈ ಉಪ್ಪು ನೀರು ಪಾತ್ರೆ ತೊಳಕ್ಕೆ ಇಷ್ಟೇ ಇರೋದು ಸರ್. ಇದು ಬೇಕಾ ನೋಟ್ ಮಾಡಿ ಸರ್. ನಾಳೆಂದನೇ ಬರ್ಬೇಕು. ನಾಳೆ ಎಷ್ಟು ಹೊತ್ತಿಗೆ ದೊಡ್ಡ ಲಾರಿ ತಲುಪಿಸ್ರಿ. ಕುಡಿ ನೀರಿಗೆ ಎಲ್ಲಿ ಸಮಸ್ಯೆ ಅವ್ರು ಬೇಗ ಹೋಗಿ ತಲುಪಿಸ್ಬೇಕಂತ. ಈಗ ನಾವು ಬಾಗಲೇ ಕೇಳ್ತಿರೋದು ದೊಡ್ಡ ಲಾರಿಗಳೇ ಬಿಟ್ಟು ಕೊಡ್ಲೇಬೇಕು. ಇವ್ರು ಶುದ್ಧ ಕುಡಿ ನೀರು ಕುಡಿಬೇಕು. ಕಾವೇರಿ ತನ್ನಿ, ಕಾವೇರಿ ನೀರು ತಗೊಬಂದು ಜಾನುವಾರುಗಳಿಗೆ ಕುಡಿಕೆ. ಈ ಮಾಟಲ್ಲಿ ಏನೇನೋ ಗಡಿ ನೀರು ಬರ್ತದೆ, ಇದು ಪಾತ್ರ ತೊಳಕೆ, ಶುದ್ಧ ನೀರು ಕುಡಿಯಕ್ಕೆ ಕೊಡ್ತೀನಿ. ಹಿರಿಯಪ್ಪ ಕೊಡ್ತೀನಿ ಅಂತ 3 ದಿವಸದಲ್ಲಿ. ಈಗ ಇರ್ರಿ ಒಂದ್ ನಿಮಿಷ ಮಾತಾಡ್ಕೊಂಡು. ಈಗ ಕರಟಕೊಯ್ಲು ಮತ್ತೆ ವೆಟ್ಕಾಡು, ಈಗ ಸಂದನಪಳ್ಳಿಯ ಓಮಾವೂರು ಆರೋಗ್ಯ ಮಧ್ಯ ದೇವಸ್ಥಾನ, ಈ ಕಡೆ ಯಾವ್ದಾವ್ದು ಇನ್ನು ವಿಲೇಜ್ಗಳದು, ಆ ವಿಲೇಜ್ಗಳಲ್ಲಿ ದೊಡ್ಡ ಲಾರಿ ಬಂದ ಮೇಲೆ ಚಿಕ್ಕ ಟೈರ್ಗಳು ಈಗ ಬಿಡ್ತಿಲ್ಲ, ಆ ಶಿಕ್ಟರ್ ತುಂಬಿಸಿ ಅಲ್ಲಿ ಗ್ರಾಮಗಳಿಗೆ ಬಿಡ್ಬೇಕಾಯ್ತದೆ. ಅದನ್ನು ಇದನ್ನು ಇಷ್ಟು ವ್ಯವಸ್ಥೆ ಮಾಡ್ಬೇಕಾಯ್ತದೆ. ಈಗ ಏನೋ ರೋಡಲ್ಲಿ ಹೋಗೋದು ದೊಡ್ಡ ಲಾರಿಲಿ ಇಡ್ತಾರೆ, ಚಿಕ್ಕ ಕಡೆಗಳು ತುಂಬಿಸ್ಬೇಕಾಯ್ತದೆ. ಇಷ್ಟು ವಿವರಣೆ ಮಾಡಿದ್ರೆ ಮಾತ್ರ ನಮ್ಮ ಮಾಟಳ್ಳಿ ಪಂಚಾಯತಿ ಉಳ್ಕೊಳ್ತವೆ. ಇಲ್ಲಾಂದ್ರೆ ಎಲ್ಲ ಊರ್ ಬಿಟ್ಟು ಖಾಲಿ ಮಾಡ್ಬೇಕಾಯ್ತದೆ. ಹೊಣೆ ಪಂಚಾಯತ್ ಅವ್ರೆ. ಈಗ ಅದನ್ನು ಈಗ 3 ದಿವಸದಲ್ಲಿ ತಲುಪಿಸಿಲ್ಲ ಅಂದ್ರೆ ಶುದ್ಧ ನೀರು ಕುಡಿಯೋದು ಈ ವೇಳೆ ನಾವು ಎಲ್ಲಿ ಅಂತ ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಅದನ್ನ ವಿಚಾರ ಮಾಡಬೇಕು. ದೊಡ್ಡ 3 ದಿವಸಗಳಿಗೆ ದೊಡ್ಡ ಟ್ಯಾಂಕರ್ ಕೊಡ್ತೀವಿ. ಈಗ ಹೂವಿಂದಿಲ್ಲ ಸರ್, ಎಲ್ಲಿ ಈಗ ಸಿಗಲ್ಲ ಶುದ್ಧ ಕುಡಿಯೋದು. ಸರಿ ಇರಿ ಒಂದ್ ನಿಮಿಷ ಅಣ್ಣ. ಹೇಳ್ಬಿಟ್ಟಿರ್ತೀಗ ನೀವು 3 ದಿವಸ ನಾನು ಹೊಸದು ಹೇಳ್ತಾ ಇರ್ತೀವಿ. ನಾನು ಈಗ ಬಾಟ್ಲಿ ನೀರು ಬರ್ತಿಲ್ಲ ಸರ್. ಒಂದ್ ನಿಮಿಷ ಇರ್ರಿ, ನಾವು ಮಾತಾಡೋದು ಬಿಡಿ. ಬರೀ 10 ರೂಪಾಯಿ 20 ರೂಪಾಯಿ ಅವ್ರು ಎಲ್ಲಿಂದ ಬರ್ತವೆ? ಈಗ ಇಡೀ ಕರ್ನಾಟಕದಲ್ಲಿ ಇಲ್ಲ, ಇಡೀ ದೇಶದಲ್ಲಿ ಸಪ್ಲೈ ಮಾಡಿಲ್ವಾ ಅವರು? ನಿಮ್ ಸರ್ಕಾರ ಮಾಡ್ಕೈತಿಲ್ವಾ? 10 ರೂಪಾಯಿ ದುಡ್ಡು ಕೊಡೋನು ದುಡ್ಡು ಕೊಡಿ ಇಸ್ಕೊಂಡವ್ರು ಬಂದು ತಳಿಸ್ತಾರೆ. ಸರ್ಕಾರನೇ ಒಂದು ಏನ್ ಸೂಚನೆ ಮಾಡೋದು ಶುದ್ಧ ಕುಡಿ ನೀರು ಕೊಡಿ ಅಂತ. ನೀವು ತಳಿಸ್ಕಾಗಲ್ಲ. ಈಗ ತನಿಯಾರ ಕಂಪನಿ ಸರ್, ಪ್ರೈವೇಟ್ ಅದನ್ನ ಫಿಲ್ ಮಾಡಿ ದೊಡ್ಡ ಟ್ಯಾಂಕರ್ ತರಿಸಿ ಕೊಡ್ತೀವಿ. ಅದನ್ನ ಇವಾಗ ಈಗ ಇದನ್ನ ಕಾಯಿಸಿ ಆರಿಸಿ ಜನಗಳು ಕುಡಿಬೇಕು ಅದನ್ನ ಹೇಳ್ತೀವಿ. ಈಗ ನೀವು ಹೇಳೋದಕ್ಕೆ ಇವರ ಫಿಲ್ಟರ್ ವಾಟರ್ ಎಲ್ಲಿದೆ? ಒಂದ್ ನಿಮಿಷ. ಫಿಲ್ಟರ್ ವಾಟರ್ ಯಾವ ಮಾತಾಡಿ ಹೋಗ್ತೀವಿ. ಈಗ ನಾರ್ಮಲ್ ಈಗ ನಾನು ಚೆನ್ನಾಗಿರೋದು ಟ್ಯಾಂಕರ್ ಮುಖಾಂತರ ಲಾರಿ ಮೂಲಕ ಕೊಡಕ್ಕೆ ಕ್ರಮ ವಹಿಸ್ತೀವಿ. ಆರೋ ವಾಟರ್ ಕೊಡ್ತಾರ ಅಂತ ಫಿಲ್ ಮಾಡ್ಕೊಡ್ತೀವಿ. ಈಗ 12 ಮನೆ ಕರ್ತೆ ಬಿಡ್ತಾ ಇಲ್ಲ ಸರ್. ಒಂದ್ ಕಡೆಯಿಂದ ಬಿಟ್ಕೊಳ್ತಾರೆ, ಲಾಸ್ಟ್ 3 ಮನೆ ನೀರಿಲ್ಲ ಅಂತಾರೆ ಸರ್. ಇವತ್ತು 2 ದಿನದಿಂದ 4,000 ಲೀಟರ್ ತಗೊಂಡ್ಬರ್ತಾ ಇದ್ದಾರೆ. ಮತ್ತೆ ಕಂಪ್ಲೇಂಟ್ ಮಾಡಿ ಫೋನ್ ಮಾಡಿ ಹೇಳಿದಕ್ಕೆ ಮೇಲಧಿಕಾರಿಗೆ 2 ದಿನದಿಂದ 4 ದಿನಕ್ಕೊಂದ್ಸರಿ 4,000 ಲೀಟರ್ ತಗೊಂಡ್ಬಿಡ್ತಿದ್ದಾರೆ. ಇವತ್ತು ಬೆಳಗ್ಗೆ ತಂದ್ಬಿಟ್ಟಿದ್ದಾರೆ. ಆ ಕಡೆಯಿಂದ ಬಿಟ್ಟು ಬಂದ್ರು. ಇವಾಗ 3 ಮನೆಗೆ ನೀರಿಲ್ಲ ಸರ್. ಏನ್ ಸರ್ ಮಾಡ್ಬೇಕು ನಾವು? ಸರ್ ನಾವು ಫೋನ್ ಮಾಡಿ ತಪ್ಪು ಸರ್. ಅದಕ್ಕೆ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ನಾಳೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.